ಮೊದಲನೆಯ ಪ್ರಶ್ನೆ, ಮೊಟ್ಟೆಯನ್ನು ಎರಡನೇ ಬಾರಿಗೆ ಬಿಸಿ ಮಾಡಿ ಸೇವಿಸಿದರೆ ಏನಾಗುತ್ತದೆ? ಆಪ್ಷನ್ ಎ ಅಜೀರ್ಣ, ಆಪ್ಷನ್ ಬಿ ತಲೆನೋವು, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಎ. ಮೊಟ್ಟೆಯನ್ನು ಎರಡನೇ ಬಾರಿಗೆ ಬಿಸಿ ಮಾಡಿ ಸೇವಿಸಿದರೆ ಅಜೀರ್ಣ ಸಮಸ್ಯೆ ಉಂಟಾಗುತ್ತದೆ. ಎರಡನೆಯ ಪ್ರಶ್ನೆ, ಚರ್ಮದ ಅಲರ್ಜಿಯನ್ನು ಶಾಶ್ವತವಾಗಿ ತೊಡೆದುಹಾಕಲು ಯಾವ ತರಕಾರಿ ಉಪಯುಕ್ತವಾಗಿದೆ? ಆಪ್ಷನ್ ಎ ಟೊಮ್ಯಾಟೊ, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಬೀಟ್ರೂಟ್, ಆಪ್ಷನ್ ಡಿ ಹಾಗಲಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಚರ್ಮದ ಅಲರ್ಜಿಯನ್ನು ಶಾಶ್ವತವಾಗಿ ತೊಡೆದುಹಾಕಲು ಹಾಗಲಕಾಯಿ ಉಪಯುಕ್ತವಾಗಿದೆ. ಮೂರನೆಯ ಪ್ರಶ್ನೆ, ಯಾವ ಚಹಾ ಸೆಕೆಂಡ್ಗಳಲ್ಲಿ ತಲೆನೋವನ್ನು ನಿವಾರಿಸುತ್ತದೆ? ಆಪ್ಷನ್ ಎ ಪುದೀನ ಚಹಾ, ಆಪ್ಷನ್ ಬಿ ಶುಂಠಿ ಚಹಾ, ಆಪ್ಷನ್ ಸಿ ಮಸಾಲ ಚಹಾ, ಆಪ್ಷನ್ ಡಿ ಹಸಿರು ಚಹಾ. ಸರಿಯಾದ ಉತ್ತರ ಆಪ್ಷನ್ ಬಿ. ಶುಂಠಿ ಚಹಾ ಸೆಕೆಂಡ್ಗಳಲ್ಲಿ ತಲೆನೋವನ್ನು ನಿವಾರಿಸುತ್ತದೆ. ನಾಲ್ಕನೆಯ ಪ್ರಶ್ನೆ, ಯಾವ ಪ್ರಾಣಿ 500 ವರ್ಷಗಳವರೆಗೆ ಬದುಕಬಲ್ಲದು? ಆಪ್ಷನ್ ಎ ಆಮೆ, ಆಪ್ಷನ್ ಬಿ ಮೊಸಳೆ, ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ ಶಾರ್ಕ್, ಆಪ್ಷನ್ ಡಿ ಡಾಲ್ಫಿನ್. ಸರಿಯಾದ ಉತ್ತರ ಆಪ್ಷನ್ ಸಿ. ಗ್ರೀನ್ಲ್ಯಾಂಡ್ ಶಾರ್ಕ್ 500 ವರ್ಷಗಳವರೆಗೆ ಬದುಕಬಲ್ಲದು. ಐದನೆಯ ಪ್ರಶ್ನೆ, ಹೃದಯಾಘಾತವನ್ನು ತಪ್ಪಿಸುವ ಆಹಾರ ಪದಾರ್ಥಗಳು ಯಾವುದು? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಬೆಳ್ಳುಳ್ಳಿ, ಆಪ್ಷನ್ ಸಿ ಮೀನು, ಆಪ್ಷನ್ ಡಿ ಪನ್ನೀರ್. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಹೃದಯಾಘಾತವನ್ನು ತಪ್ಪಿಸುವ ಆಹಾರ ಪದಾರ್ಥ ಬೆಳ್ಳುಳ್ಳಿ ಮತ್ತು ಮೀನು. ಆರನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಹಾಲು ಉತ್ಪಾದಿಸಲಾಗುತ್ತದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಎ. ಭಾರತದ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಹಾಲು ಉತ್ಪಾದಿಸಲಾಗುತ್ತದೆ. ಏಳನೆಯ ಪ್ರಶ್ನೆ, ಊಟ ಮಾಡಿದ ತಕ್ಷಣ ನೀರನ್ನು ಕುಡಿದರೆ ಯಾವ ಸಮಸ್ಯೆ ಬರಬಹುದು? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಅಜೀರ್ಣ, ಆಪ್ಷನ್ ಸಿ ಅತಿಸಾರ, ಆಪ್ಷನ್ ಡಿ ಹೈ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಬಿ. ಊಟ ಮಾಡಿದ ತಕ್ಷಣ ನೀರನ್ನು ಕುಡಿದರೆ ಅಜೀರ್ಣ ಸಮಸ್ಯೆ ಬರಬಹುದು. ಎಂಟನೆಯ ಪ್ರಶ್ನೆ, ಕಾಫಿ ಸೇವನೆಯಿಂದ ಆಗುವ ಪ್ರಯೋಜನವೇನು? ಆಪ್ಷನ್ ಎ ಹೃದಯ ಆರೋಗ್ಯ, ಆಪ್ಷನ್ ಬಿ ಉತ್ತಮ ನಿದ್ರೆ, ಆಪ್ಷನ್ ಸಿ ಬಿಪಿ ಕಂಟ್ರೋಲ್, ಆಪ್ಷನ್ ಡಿ ತೂಕ ಇಳಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಕಾಫಿ ಸೇವನೆಯಿಂದ ಆಗುವ ಪ್ರಯೋಜನವೆಂದರೆ ಹೃದಯದ ಆರೋಗ್ಯ ಮತ್ತು ತೂಕ ಇಳಿಕೆ. ಒಂಬತ್ತನೇ ಪ್ರಶ್ನೆ, ಯಾವ ಜೀವಿ ದಿನಕ್ಕೆ 20ರಿಂದ 30 ನಿಮಿಷಗಳ ಕಾಲ ಮಾತ್ರ ನಿದ್ದೆಯನ್ನು ಮಾಡುತ್ತದೆ? ಆಪ್ಷನ್ ಎ ನರಿ, ಆಪ್ಷನ್ ಬಿ ಜಿಂಕೆ, ಆಪ್ಷನ್ ಸಿ ಜಿರಾಫೆ, ಆಪ್ಷನ್ ಡಿ ಕೋತಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಜಿರಾಫೆ ದಿನಕ್ಕೆ 20ರಿಂದ 30 ನಿಮಿಷಗಳ ಕಾಲ ಮಾತ್ರ ನಿದ್ದೆಯನ್ನು ಮಾಡುತ್ತದೆ. ಹತ್ತನೆಯ ಪ್ರಶ್ನೆ, ಬಿಳಿ ಸೇಬು ಹಣ್ಣು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಬಿ. ಬಿಳಿ ಸೇಬು ಹಣ್ಣು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತದೆ. 11ನೇ ಪ್ರಶ್ನೆ, ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ ಎ 1ನೇ ಸ್ಥಾನ, ಆಪ್ಷನ್ ಬಿ 5ನೇ ಸ್ಥಾನ, ಆಪ್ಷನ್ ಸಿ 3ನೇ ಸ್ಥಾನ, ಆಪ್ಷನ್ ಡಿ 2ನೇ ಸ್ಥಾನ.
ಸರಿಯಾದ ಉತ್ತರ ಆಪ್ಷನ್ ಡಿ. ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. 12ನೇ ಪ್ರಶ್ನೆ. ಯಾವ ಆಹಾರ ಪದಾರ್ಥ ಹೊಟ್ಟೆ ಹುಣ್ಣುಗಳನ್ನು ವೇಗವಾಗಿ ಗುಣಪಡಿಸುತ್ತದೆ? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ಮೊಸರು, ಆಪ್ಷನ್ ಸಿ ಸೋಯಾ ಹಾಲು, ಆಪ್ಷನ್ ಡಿ ಕಬ್ಬಿನ ರಸ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಜೇನುತುಪ್ಪ ಮತ್ತು ಮೊಸರು ಹೊಟ್ಟೆ ಹುಣ್ಣುಗಳನ್ನು ವೇಗವಾಗಿ ಗುಣಪಡಿಸುತ್ತದೆ. 13ನೇ ಪ್ರಶ್ನೆ. ಯಾವ ಹಣ್ಣು ತಿಂದರೆ ಮಲಬದ್ಧತೆ ಸಮಸ್ಯೆ ಬೇಗ ಮಾಯವಾಗುತ್ತದೆ? ಆಪ್ಷನ್ ಎ ಸಪೋಟ ಹಣ್ಣು, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ಪೇರಳೆ ಹಣ್ಣು, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ. ಬಾಳೆಹಣ್ಣು ತಿಂದರೆ ಮಲಬದ್ಧತೆ ಸಮಸ್ಯೆ ಬೇಗ ಗುಣವಾಗುತ್ತದೆ. 14ನೇ ಪ್ರಶ್ನೆ. ಹೆಚ್ಚು ಬೇಯಿಸಿದಾಗ ಯಾವ ಜೀವಸತ್ವ ಕಳೆದು ಹೋಗುತ್ತದೆ? ಆಪ್ಷನ್ ಎ ವಿಟಮಿನ್ ಬಿ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಹೆಚ್ಚು ಬೇಯಿಸಿದಾಗ ವಿಟಮಿನ್ ಸಿ ಜೀವಸತ್ವ ಕಳೆದು ಹೋಗುತ್ತದೆ. 15ನೇ ಪ್ರಶ್ನೆ. ಹೊಟ್ಟೆಯ ಕೊಬ್ಬನ್ನು ತ್ವರಿತವಾಗಿ ಕಳೆದುಕೊಳ್ಳಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಆಪ್ಷನ್ ಎ ದ್ರಾಕ್ಷಿ ಹಣ್ಣು, ಆಪ್ಷನ್ ಬಿ ಸೇಬು ಹಣ್ಣು, ಆಪ್ಷನ್ ಸಿ ಕಿತ್ತಳೆ ಹಣ್ಣು, ಆಪ್ಷನ್ ಡಿ ಪಪ್ಪಾಯಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ. ಹೊಟ್ಟೆಯ ಕೊಬ್ಬನ್ನು ತ್ವರಿತವಾಗಿ ಕಳೆದುಕೊಳ್ಳಲು ಕಿತ್ತಳೆ ಹಣ್ಣು ಸಹಾಯ ಮಾಡುತ್ತದೆ. 16ನೇ ಪ್ರಶ್ನೆ. ಹೃದಯ ಸಮಸ್ಯೆ ಇರುವ ರೋಗಿಗಳಿಗೆ ಯಾವ ತರಕಾರಿ ಒಳ್ಳೆಯದು? ಆಪ್ಷನ್ ಎ ಬೆಂಡೆಕಾಯಿ, ಆಪ್ಷನ್ ಬಿ ಹಾಗಲಕಾಯಿ, ಆಪ್ಷನ್ ಸಿ ಬ್ರೋಕೊಲಿ, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಹೃದಯ ಸಮಸ್ಯೆ ಇರುವ ರೋಗಿಗಳಿಗೆ ಬ್ರೋಕೊಲಿ ಮತ್ತು ಕ್ಯಾರೆಟ್ ಒಳ್ಳೆಯದು. 17ನೇ ಪ್ರಶ್ನೆ. ಹಾವಿನ ವಿಷವನ್ನು ಯಾವ ರೋಗದ ನಿವಾರಣೆಗೆ ಬಳಸುತ್ತಾರೆ? ಆಪ್ಷನ್ ಎ ಪಾರ್ಶ್ವವಾಯು, ಆಪ್ಷನ್ ಬಿ ಕೀಲು ನೋವು, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಪೈಲ್ಸ್. ಸರಿಯಾದ ಉತ್ತರ ಆಪ್ಷನ್ ಎ. ಹಾವಿನ ವಿಷವನ್ನು ಪಾರ್ಶ್ವವಾಯು ರೋಗದ ನಿವಾರಣೆಗೆ ಬಳಸುತ್ತಾರೆ. 18ನೇ ಪ್ರಶ್ನೆ. ನರಗಳು ಬಲಶಾಲಿಯಾಗಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ಚಿಕನ್, ಆಪ್ಷನ್ ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಬಿ. ನರಗಳು ಬಲಶಾಲಿಯಾಗಲು ಮೊಟ್ಟೆ ತಿನ್ನಬೇಕು. 19ನೇ ಪ್ರಶ್ನೆ. ಕೋಳಿ ಚರ್ಮ ತಿನ್ನುವುದರಿಂದ ಏನು ಪ್ರಯೋಜನ? ಆಪ್ಷನ್ ಎ ಉತ್ತಮ ಕೊಬ್ಬು, ಆಪ್ಷನ್ ಬಿ ವೀರ್ಯವೃದ್ಧಿ, ಆಪ್ಷನ್ ಸಿ ರುಚಿ ಹೆಚ್ಚುತ್ತದೆ, ಆಪ್ಷನ್ ಡಿ ತೂಕ ಇಳಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಕೋಳಿ ಚರ್ಮ ತಿನ್ನುವುದರಿಂದ ಉತ್ತಮ ಕೊಬ್ಬು ಮತ್ತು ರುಚಿ ಹೆಚ್ಚಾಗುತ್ತದೆ. 20ನೇ ಪ್ರಶ್ನೆ. ಯಾವ ನಗರವನ್ನು ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮಂಡ್ಯ, ಆಪ್ಷನ್ ಡಿ ಧಾರವಾಡ. ಸರಿಯಾದ ಉತ್ತರ ಆಪ್ಷನ್ ಡಿ. ಧಾರವಾಡವನ್ನು ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಎಂದು ಕರೆಯಲಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.